ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ದೋಸ್ತಿ ಕಟ್ಟಾಯ್ತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿದೆ. ಆದ್ರೆ ಈ ಒಂದು ಮೈತ್ರಿಗೆ ಬ್ರೇಕ್ ಬಿತ್ತಾ? ದೋಸ್ತಿ ಕಟ್ಟಾಯ್ತಾ? ಪೊಲಿಟಿಕಲ್ ದೋಸ್ತಿಗಳಲ್ಲಿ ಲೋಕಲ್ ಭಿನ್ನ ಪಥ. ಬಿಜೆಪಿ ಜೆಡಿಎಸ್ ದೋಸ್ತಿ, ದೊಡ್ಡಗೌಡರ ಸ್ಫೋಟಕ ಹೇಳಿಕೆ. ಬಿಜೆಪಿ ಜೆಡಿಎಸ್ ಮಧ್ಯೆ ಲೋಕಲ್ ವಾರ್ ಫಿಕ್ಸ್. ಚುನಾವಣಾ ಅಖಾಡದಲ್ಲಿ ನೀನಾ ನಾನಾ ಸಮರ. ಸ್ಥಳೀಯ ಚುನಾವಣೆಯಲ್ಲಿ ದೋಸ್ತಿ ಮಧ್ಯೆ ಫೈಟ್. ಲೋಕಲ್ ವಾರ್ಗೆ ಎಚ್.ಡಿ. ದೇವೇಗೌಡರು ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಮೈತ್ರಿಯಲ್ಲಿ ಸಂಚಲನ ಸೃಷ್ಟಿಸಿದ ಎಚ್.ಡಿ. ಮಾತು. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ದೋಸ್ತಿ ಕಟ್ಟಾಯ್ತಾ? ಪೊಲಿಟಿಕಲ್ ದೋಸ್ತಿಗಳಲ್ಲಿ ಲೋಕಲ್ ಭಿನ್ನ ಪಥ. ಬಿಜೆಪಿ ಜೆಡಿಎಸ್ ದೋಸ್ತಿ, ದೊಡ್ಡಗೌಡರ ಸ್ಫೋಟಕ ಹೇಳಿಕೆ. ಬಿಜೆಪಿ ಜೆಡಿಎಸ್ ಮಧ್ಯೆ ಲೋಕಲ್ ವಾರ್ ಫಿಕ್ಸ್. ಹಾಗಾದ್ರೆ ಚುನಾವಣಾ ಅಖಾಡದಲ್ಲಿ ನೀನಾ ನಾನಾ ಸಮರವನ್ನ ಸಾರ್ತಾ ಇದ್ದಾರೆ. ಸ್ಥಳೀಯ ಚುನಾವಣೆಯಲ್ಲಿ ದೋಸ್ತಿ ಮಧ್ಯೆ ಫೈಟ್. ಲೋಕಲ್ ವಾರ್ಗೆ ಎಚ್.ಡಿ. ದೇವೇಗೌಡರು ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಮೈತ್ರಿಯಲ್ಲಿ ಸಂಚಲನ ಸೃಷ್ಟಿಸಿದ ಎಚ್.ಡಿ. ಮಾತು. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ದೋಸ್ತಿ ಮುಂದುವರಿಯುತ್ತೆ ಅಂತ ಎಚ್.ಡಿ. ಅವರೇ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಈ ಒಂದು ದೋಸ್ತಿ ಈಗ ಕಟ್ಟಾಯ್ತಾ? ಪೊಲಿಟಿಕಲ್ ದೋಸ್ತಿಗಳಲ್ಲಿ ಲೋಕಲ್ ಭಿನ್ನ ಪಥನ. ಬಿಜೆಪಿ ಜೆಡಿಎಸ್ ದೋಸ್ತಿಯ ಬಗ್ಗೆ ದೊಡ್ಡಗೌಡರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ ಮಧ್ಯೆ ಲೋಕಲ್ ವಾರ್ ಹಾಗಾದ್ರೆ ಫಿಕ್ಸ್. ಚುನಾವಣಾ ಅಖಾಡದಲ್ಲಿ ನೀನಾ ನಾನಾ ಸಮರವನ್ನ ಸಾರಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ದೋಸ್ತಿ ಕಟ್ಟಾಯ್ತಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಲೋಕಲ್ ವಾರ್ಗೆ ಎಚ್.ಡಿ. ದೇವೇಗೌಡರ ರಣಕಹಳೆಯನ್ನ ಮೊಳಗಿಸದಂತೆ ಕಾಣ್ತಾ ಇರುವಂಥದ್ದು. ಸದ್ಯಕ್ಕೆ ಒಂದು ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ದೇವೇಗೌಡರು ಕೊಟ್ಟಿರುವಂತಹ ಹೇಳಿಕೆ ಬಹಳ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಹಾಗಾಗಿ ರಾಜ್ಯದಲ್ಲಿ ಒಂದು ಬಿಜೆಪಿ ಜೆಡಿಎಸ್ ಏನು ದೋಸ್ತಿಗಳಿದ್ದಾರೆ ಅಥವಾ ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ, ಈ ಒಂದು ಮೈತ್ರಿಗೆ ಬ್ರೇಕ್ ಬೀಳುತ್ತಾ? ಕೇವಲ ಲೋಕಸಭೆ ವಿಧಾನಸಭೆ ಚುನಾವಣೆಗೆ ಮಾತ್ರ ಈ ಒಂದು ದೋಸ್ತಿ ಸದ್ಯಕ್ಕೆ ಅದರತ್ರ ಮಾತ್ರ ಗಮನ ಹರಿಸ್ತಾ ಇದ್ದಾರೆ, ಅದಕ್ಕೆ ಮಾತ್ರ ಸೀಮಿತ ಆಯ್ತಾ? ಸ್ಥಳೀಯ ಚುನಾವಣೆಗಳಲ್ಲಿ ಬಿಜೆಪಿ ಜೆಡಿಎಸ್ ಸಪ್ರೇಟ್ ಆಗಿ ಒಂದು ಚುನಾವಣೆಯನ್ನ ಎದುರಿಸಿದ್ರ ಎಂಬ ಪ್ರಶ್ನೆ ಕೂಡ ಮೂಡಿರುವಂಥದ್ದು. ಯಾಕೆಂತಂದ್ರೆ ಈಗ ಲೋಕಲ್ ವಾರ್ಗೆ ಎಚ್.ಡಿ. ದೇವೇಗೌಡರ ರಣಕಹಳಿಯನ್ನ ಮೊಳಗಿಸಿದ್ದಾರೆ. ಸ್ಥಳೀಯ ಚುನಾವಣೆಗೂ ಈ ಒಂದು ಹೊಂದಾಣಿಕೆಗೂ ಸಂಬಂಧ ಇಲ್ಲ, ಸ್ಥಳೀಯ ಚುನಾವಣೆಗಳಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ದೋಸ್ತಿ ಕಟ್ ಆಯ್ತಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಒಂದು ಕಡೆ ಬಿಜೆಪಿ ಅಜೆಂಡಾ ಬೇರೆ ರೀತಿ ಇದೆ, ಜೆಡಿಎಸ್ ಅಜೆಂಡಾ ಬೇರೆ ರೀತಿ ಇದೆ. ಆದರೂ ಕೂಡ ಸದ್ಯಕ್ಕೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಲೋಕಲ್ ವಾರ್ನಲ್ಲಿ ಬಿಜೆಪಿ ಜೆಡಿಎಸ್ ದೋಸ್ತಿ ಇಲ್ಲ. ಸ್ಥಳೀಯ ಸಂಸ್ಥೆಗಳಲ್ಲಿ ಸೀಟು ಹೊಂದಾಣಿಕೆ ಬಹಳ ಕಷ್ಟ. ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ನಗರಸಭೆ, ಪುರಸಭೆಗಳಲ್ಲಿ ಮೈತ್ರಿ ಇಲ್ಲ. ಮೈತ್ರಿ ಲೋಕಸಭೆ ವಿಧಾನಸಭೆಗೆ ಮಾತ್ರ ಸಾಧ್ಯ. ಬಿಜೆಪಿ ವರಿಷ್ಠರ ಜೊತೆ ಲೋಕಲ್ ವಾರ್ ಬಗ್ಗೆ ಚರ್ಚೆ ಇಲ್ಲ. ಬೆಂಗಳೂರಲ್ಲಿ ಜೆಡಿಎಸ್ ವರಿಷ್ಠ ದೇವೇಗೌಡರು ಸ್ಪಷ್ಟ ಮಾತುಗಳನ್ನು ಹೇಳಿದ್ದಾರೆ. ನಮ್ಮ ಪಕ್ಷ ಎಲ್ಲಿ ಶಕ್ತಿ ಇದೆಯೋ ಅಲ್ಲಿ ಮಾತ್ರ ನಮ್ಮ ಹೋರಾಟ. ಸ್ಥಳೀಯ ಚುನಾವಣೆಗಳನ್ನು ಸಮರ್ಥವಾಗಿ ಎದುರಿಸ್ತೇವೆ. ಬೆಂಗಳೂರಲ್ಲಿ ಜನವರಿ 18ಕ್ಕೆ ಕಾರ್ಯಕರ್ತರ ಸಭೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮಹತ್ವದ ಘೋಷಣೆ. ಲೋಕಲ್ ವಾರ್ನಲ್ಲಿ ಬಿಜೆಪಿ ಜೆಡಿಎಸ್ ದೋಸ್ತಿ ಇಲ್ಲ. ಸ್ಥಳೀಯ ಸಂಸ್ಥೆಗಳಲ್ಲಿ ಸೀಟು ಹೊಂದಾಣಿಕೆ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು ಅಥವಾ ತಾಲೂಕ್ ಪಂಚಾಯಿತಿ ಆಗಿರ್ಬೋದು, ಯಾವುದೇ ಸ್ಥಳೀಯ ಚುನಾವಣೆ ಆಗಿರಬಹುದು, ಈ ಒಂದು ಸ್ಥಳೀಯ ಚುನಾವಣೆಗಳಲ್ಲಿ ಸೀಟನ್ನು ಹೊಂದಾಣಿಕೆ ಮಾಡೋದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಸ್ಥಳೀಯ ಚುನಾವಣೆಯಲ್ಲಿ ನಾವು ಯಾವುದೇ ರೀತಿಯ ಹೊಂದಾಣಿಕೆಯನ್ನು ಮಾಡ್ಕೊಂಡಿಲ್ಲ. ಜೊತೆಗೆ ಬಿಜೆಪಿಯವರ ಜೊತೆಯೂ ಕೂಡ ಈ ಒಂದು ವಿಚಾರವಾಗಿ ಯಾವುದೇ ರೀತಿಯ ಪ್ರಸ್ತಾಪವನ್ನು ನಾವು ಕೂಡ ಮಾಡಿಲ್ಲ, ಅವರು ಕೂಡ ಈ ಒಂದು ವಿಚಾರವಾಗಿ ಪ್ರಸ್ತಾಪ ಮಾಡಿಲ್ಲ ಅಂತ ಎಚ್.ಡಿ. ಅವರು ಸ್ಪಷ್ಟವಾಗಿ ಅವರ ಸಂದೇಶವನ್ನು ರವಾನೆ ಮಾಡುವ ಕೆಲಸ ಮಾಡಿದ್ದಾರೆ. ಜೊತೆಗೆ ಕಾರ್ಯಕರ್ತರ ಸಭೆ ಕೂಡ ಇರುತ್ತಂತೆ. ಈ ಒಂದು ಸಭೆಯಲ್ಲಿ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಜೊತೆಗೆ ಸ್ಥಳೀಯ ಚುನಾವಣೆಗಳನ್ನ ನಾವು ಯಾವ ರೀತಿ ಎದುರಿಸಬೇಕಾಗುತ್ತೆ ಎಂಬ ವಿಚಾರವಾಗಿ ಕೂಡ ಚರ್ಚೆ ಮಾಡ್ತಾರೆ. ಆದರೆ ಲೋಕಸಭೆ ವಿಧಾನಸಭೆ ಚುನಾವಣೆಗೆ ಮಾತ್ರ ಈ ಒಂದು ಮೈತ್ರಿ ಸೀಮಿತ ಆಯ್ತಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಮತ್ತು ಪಾರ್ಲಿಮೆಂಟ್ಗೆ
ನಮ್ಮದು ಹೊಂದಾಣಿಕೆ ಅಂತ ಹೇಳಿದೆ. ಲೋಕಲ್ ಬಾಡೀಸು ನಾವು ಹೋರಾಟ ಮಾಡ್ಕೋತೀವಿ ಅಂತ ಹೇಳಿ. ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟಿಗೆ ನಮ್ಮದು ಹೊಂದಾಣಿಕೆ ಅಂತ ಹೇಳಿದೆ. ಲೋಕಲ್ ಬಾಡೀಸು ನಾವು ಹೋರಾಟ ಮಾಡ್ಕೋತೀವಿ ಅಂತ ಹೇಳಿ. ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟಿಗೆ ನಮ್ಮದು ಹೊಂದಾಣಿಕೆ ಅಂತ ಹೇಳಿದೆ. ಲೋಕಲ್ ಬಾಡೀಸು ನಾವು ಹೋರಾಟ ಮಾಡ್ಕೋತೀವಿ ಅಂತ ಹೇಳಿ. ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟಿಗೆ ನಮ್ಮದು ಹೊಂದಾಣಿಕೆ ಅಂತ ಹೇಳಿದೆ. ಲೋಕಲ್ ಬಾಡೀಸು ನಾವು ಹೋರಾಟ ಮಾಡ್ಕೋತೀವಿ ಅಂತ ಹೇಳಿ. ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟಿಗೆ ನಮ್ಮದು ಹೊಂದಾಣಿಕೆ ಅಂತ ಹೇಳಿದೆ. ಲೋಕಲ್ ಬಾಡೀಸು ನಾವು ಹೋರಾಟ ಮಾಡ್ಕೋತೀವಿ ಅಂತ ಹೇಳಿ. ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟಿಗೆ ನಮ್ಮದು ಹೊಂದಾಣಿಕೆ ಅಂತ ಹೇಳಿದೆ. ಸದ್ಯಕ್ಕೆ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ. ಮುಂಬರುವಂತಹ ಎಲ್ಲ ಎಲೆಕ್ಷನ್ಗಳನ್ನು ಕೂಡ ನಾವು ಮೈತ್ರಿಯಾಗಿ ಎದುರಿಸ್ತೇವೆ ಅಂತ ಈ ಹಿಂದೆ ಎಚ್.ಡಿ. ದೇವೇಗೌಡರೇ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಈಗ ಸ್ಥಳೀಯ ಚುನಾವಣೆಗಳಲ್ಲಿ ನಾವು ಮೈತ್ರಿ ಮಾಡ್ಕೊಂಡು ಎಲೆಕ್ಷನ್ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಸ್ಥಳೀಯ ಚುನಾವಣೆಗಳಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳೋದು ಕೂಡ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಯಾವುದೇ ರೀತಿಯ ಹೊಂದಾಣಿಕೆಯನ್ನ ಮಾಡ್ಕೊಂಡಿಲ್ಲ. ಬಿಜೆಪಿ ಜೆಡಿಎಸ್ ಸ್ವತಂತ್ರವಾಗಿ ಈ ಒಂದು ಚುನಾವಣೆಯನ್ನ ಎದುರಿಸಿದ್ದೇವೆ ಅಂತ ಸದ್ಯಕ್ಕೆ ಎಚ್.ಡಿ. ದೇವೇಗೌಡರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಕಾರ್ಯಕರ್ತರ ಸಭೆ ಕೂಡ ಮಾಡ್ತಾರಂತೆ. ಇದೆಲ್ಲವನ್ನು ಕೂಡ ಗಮನಿಸ್ತಾ ಹೋದ್ರೆ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಏನ್ ಮೈತ್ರಿ ಮಾಡ್ಕೊಂಡಿದೆ, ನಾವಿಬ್ಬರೂ ಕೂಡ ಒಟ್ಟಿಗೆ ಸೇರಿ ಎಲೆಕ್ಷನ್ ಎದುರಿಸ್ತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಈ ಒಂದು ದೋಸ್ತಿ ಕಟ್ಟಾಯ್ತಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕೆಂತಂದ್ರೆ ದೋಸ್ತಿ ಮಾಡುವಂತಹ ಸಂದರ್ಭದಲ್ಲಿ ಮುಂಬರುವ ಎಲ್ಲಾ ಎಲೆಕ್ಷನ್ ಕೂಡ ನಾವು ಒಟ್ಟಿಗೆ ಎದುರಿಸ್ತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಇದೆಲ್ಲವನ್ನು ಕೂಡ ಗಮನಿಸ್ತಾ ಹೋದ್ರೆ ಒಟ್ಟಿಗೆ ಎದುರಿಸ್ತಾರೆ ಅನ್ನೋ ವಿಶ್ವಾಸ ಅವರಿಗೆ ಇಲ್ಲದಂತಾಯ್ತಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇರುವಂಥದ್ದು. ಕೇವಲ ಯಾವ ರೀತಿ ಆಗ್ಬಿಟ್ಟಿದೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಅಂತ ಅಂದ್ರೆ ಲೋಕಸಭೆ ಮತ್ತೆ ವಿಧಾನಸಭೆ ಎಲೆಕ್ಷನ್, ಈ ಎರಡು ಎಲೆಕ್ಷನ್ಗೆ ಮಾತ್ರ ಸೀಮಿತ ಆಗಿದೆ. ಆದ್ರೆ ಸ್ಥಳೀಯ ಚುನಾವಣೆಯ ಎಲೆಕ್ಷನ್ ಅಂತ ಬಂದ್ರೆ ಇಬ್ಬರು ನಾಯಕರು ಕೂಡ ಬೇರೆ ಬೇರೆಯಾಗಿ ಅಂದ್ರೆ ಎರಡೂ ಪಕ್ಷದವರು ಕೂಡ ಬೇರೆ ಬೇರೆಯಾಗಿ ಸ್ವತಂತ್ರವಾಗಿ ಈಗ ಈ ಒಂದು ಎಲೆಕ್ಷನ್ ಎದುರಿಸಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಜೊತೆಗೆ ಎಲೆಕ್ಷನ್ ನ ಎದುರಿಸಿದ್ದಾರೆ. ಕೆಲವೊಂದಿಷ್ಟು ಎಲೆಕ್ಷನ್ ಅನ್ನು ಕೂಡ ಫೇಸ್ ಮಾಡಿದ್ದಾರೆ. ಇದೆಲ್ಲವನ್ನು ಕೂಡ ಗಮನಿಸ್ತಾ ಹೋದ್ರೆ ಈ ದೋಸ್ತಿ ಕಟ್ ಆಯ್ತಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಬಿಜೆಪಿಯನ್ನ ತೆನೆ ಹೊತ್ತವರು ಒಪ್ಪಲ್ಲ, ಜೆಡಿಎಸ್ನವರನ್ನ ಬಿಜೆಪಿಗರು ಒಪ್ಪಲ್ಲ. ಇದು ಮೊದಲಿನಿಂದಲೂ ಕೂಡ ನಡ್ಕೊಂಡು ಬರ್ತಾ ಇದೆ. ಈ ಒಂದು ಮೈತ್ರಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡ್ಕೊಳ್ತೀವಿ ಅಂತ ಹೇಳಿದಾಗ್ಲೇನೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗಿತ್ತು. ಜೊತೆಗೆ ಬೇಡ ಈ ಒಂದು ಮೈತ್ರಿ ಅಂತ ಬಿಜೆಪಿಯಲ್ಲಿರೋರು ಕೂಡ ಹೇಳಿದ್ರು, ಜೆಡಿಎಸ್ನವರು ಕೂಡ ಹೇಳಿದ್ರು. ಇನ್ನು ಲೋಕಲ್ ಹಿಡಿತ ಬಿಟ್ಕೊಡಲ್ಲ ಅಂತ ಕೂಡ ಸದ್ಯಕ್ಕೆ ಪಟ್ಟು ಹಿಡ್ಕೊಂಡು ಕುತ್ಕೊಳ್ಬಹುದು ಕಾರ್ಯಕರ್ತರು. ಇನ್ನು ಬಾಶೆಟ್ಟಿಹಳ್ಳಿ ಪಂಚಾಯತಿಲೂ ಅಷ್ಟೇ ಪ್ರತ್ಯೇಕವಾಗಿ ಸ್ಪರ್ಧೆಯನ್ನ ಮಾಡಿದ ಬಿಜೆಪಿ ಮತ್ತೆ ಜೆಡಿಎಸ್. ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಅಲ್ಲೂ ಅಷ್ಟೇ ಪ್ರತ್ಯೇಕವಾಗಿ ಎಲೆಕ್ಷನ್ ಎದುರಿಸಿದ್ದಾರೆ. ಜೆಡಿಎಸ್ ಎದುರು ಭರ್ಜರಿಯಾಗಿ ಬಿಜೆಪಿ ಜಯವನ್ನ ಗಳಿಸಿದೆ. ಬಿಜೆಪಿ ಜೆಡಿಎಸ್ ಸೈದ್ಧಾಂತಿಕವಾಗಿ ಕೂಡ ಬಹಳ ಭಿನ್ನ ಅಭಿಪ್ರಾಯಗಳನ್ನ ಹೊಂದಿದ್ದಾರೆ. ತಳಮಟ್ಟದಲ್ಲಿ ಹೊಂದಾಣಿಕೆ ಬಹಳ ಕಷ್ಟ ಆಗುತ್ತೆ. ಬಿಜೆಪಿಗಾಗಿರಬಹುದು ಅಥವಾ ಜೆಡಿಎಸ್ಗಾಗಿರಬಹುದು ಬಿಜೆಪಿಯನ್ನ ತೆನೆ ಹೊತ್ತವರು ಒಪ್ಕೊಳ್ಳೋದಿಲ್ಲ. ಇನ್ನು ಜೆಡಿಎಸ್ನವರನ್ನು ಕೂಡ ಬಿಜೆಪಿಯವರು ಒಪ್ಪಲ್ಲ. ಈಗ ತಳಮಟ್ಟದಿಂದ ಪಕ್ಷ ಬಲವರ್ಧನೆಯನ್ನ ಮಾಡಬೇಕಾಗತ್ತೆ. ಹಾಗಾಗಿ ಕೆಲವೊಂದಿಷ್ಟು ಪರಿಶ್ರಮವನ್ನ ಬಿಜೆಪಿಯವರು ಕೂಡ ಹಾಕ್ತಾ ಇದ್ದಾರೆ, ಜೆಡಿಎಸ್ನವರು ಕೂಡ ಹಾಕ್ತಾ ಇದ್ದಾರೆ. ತಳಮಟ್ಟದಲ್ಲಿ ಪಕ್ಷ ಬಿಟ್ಕೊಡೋದಕ್ಕೆ ಕಾರ್ಯಕರ್ತರು ಕೂಡ ಸಿದ್ಧರಿಲ್ಲ. ನಮ್ಮ ಪಕ್ಷವನ್ನ ನಾವು ಉಳಿಸ್ಕೊಳ್ಬೇಕು, ಲೋಕಲ್ ಹಿಡಿತ ನಾವು ಬಿಟ್ಕೊಟ್ರೆ ಬಹಳ ಕಷ್ಟ ಆಗುತ್ತೆ ಅಂತ ಕಾರ್ಯಕರ್ತರು ಕೂಡ ಈ ಒಂದು ದೋಸ್ತಿ ಸಂದರ್ಭದಲ್ಲಿ ಕೂಡ ಹೇಳಿದ್ರು. ಈಗಲೂ ಅಷ್ಟೇ ಎಲೆಕ್ಷನ್ ಸಂದರ್ಭದಲ್ಲೂ ಈ ಒಂದು ವಿಚಾರ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಪ್ರತ್ಯೇಕವಾಗಿ ಈ ಒಂದು ಎಲೆಕ್ಷನ್ ಅನ್ನ ಫೇಸ್ ಮಾಡಿದ್ದಾರೆ. ದೊಡ್ಡಬಳ್ಳಾಪುರದ ಬಾಶೆಟ್ಟಿ ಪಟ್ಟಣ ಪಂಚಾಯಿತಿ ಚುನಾವಣೆ ಏನಿದೆ, ಈ ಒಂದು ಚುನಾವಣೆಯಲ್ಲಿ ಜೆಡಿಎಸ್ ಎದುರು ಭರ್ಜರಿಯಾಗಿ ಬಿಜೆಪಿಯವರು ಜಯವನ್ನ ಸಾಧಿಸಿದ್ದಾರೆ. ಬಿಜೆಪಿ ಜೆಡಿಎಸ್ ಸೈದ್ಧಾಂತಿಕವಾಗಿಯೂ ಕೂಡ ಬಹಳ ಭಿನ್ನವಾಗಿದೆ ಅವರ ಸಿದ್ಧಾಂತಗಳು. ಸದ್ಯಕ್ಕೆ ತಳಮಟ್ಟದಿಂದ ತಮ್ಮ ಪಕ್ಷವನ್ನ ಬಲವರ್ಧನೆ ಮಾಡಬೇಕಾಗತ್ತೆ, ಪಕ್ಷ ಸಂಘಟನೆಯನ್ನ ಮಾಡಬೇಕು ಅಂತ ಅಂದ್ರೆ ತಳಮಟ್ಟದಿಂದಲೇ ಮಾಡಬೇಕಾಗತ್ತೆ. ಹಾಗಾಗಿ ಸ್ಥಳೀಯ ಚುನಾವಣೆಗಳು ಬಹಳ ಮುಖ್ಯ ಆಗುತ್ತೆ. ಯಾವುದೇ ಲೋಕಸಭೆ ಆಗಿರಬಹುದು, ವಿಧಾನಸಭೆ ಆಗಿರಬಹುದು, ಇಲ್ಲಿ ನಾವು ಆ ಒಂದು ಜಯವನ್ನ ಗಳಿಸಬೇಕು ಅಂತ ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ಪಕ್ಷವನ್ನ ಸ್ಟ್ರಾಂಗ್ ಮಾಡ್ಕೊಳ್ಬೇಕಾಗತ್ತೆ.
ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್ ಸದ್ಯಕ್ಕೆ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಈಗ HDD ಅವರ ಹೇಳಿಕೆಯನ್ನ ಗಮನಿಸ್ತಾ ಹೋದ್ರೆ ಈ ಒಂದು ಮೈತ್ರಿ ಕೇವಲ ಲೋಕಸಭೆ ಎಲೆಕ್ಷನ್ ವಿಧಾನಸಭೆ ಎಲೆಕ್ಷನ್ಗೆ ಮಾತ್ರ ಸೀಮಿತ ಆದಂತೆ ಕಾಣ್ತಾ ಇದೆ. ಯಾಕೆಂತಂದ್ರೆ ಸ್ಥಳೀಯ ಮಟ್ಟದಲ್ಲಿ ಈ ಒಂದು ದೋಸ್ತಿ ವರ್ಕೌಟ್ ಆಗಲ್ವಾ ಹಾಗಾದ್ರೆ ಅಂತ. ಎಸ್ ಸಾಹಿತ್ಯ, ಕಳೆದ 1.5 ವರ್ಷದಿಂದ ಕೂಡ ಮೈತ್ರಿ ಏನ್ ನಡ್ಕೊಂಡು ಹೋಗ್ತಾ ಇದೆ. ಕೇಂದ್ರದಲ್ಲಿ ಮೈತ್ರಿಯ ನಾಯಕರು ಕೂಡ ಒಂದಾಗಿದ್ದಾರೆ. ಜೊತೆಗೆ JDS ಪಕ್ಷದವರು ಕೂಡ ಅಷ್ಟೇ ಒಂದಿಷ್ಟು ಬಲ ಕೂಡ ತುಂಬಿದ್ರು. ಜೊತೆಗೆ ಇದೇ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲೂ ಕೂಡ ಸಂಸತ್ ಚುನಾವಣೆ ಕೂಡ ಗೆದ್ದಿದ್ರು. ಜೊತೆಗೆ ಕುಮಾರಸ್ವಾಮಿ ಅವ್ರಿಗೂ ಕೂಡ ಈಗಾಗಲೇ ಕೇಂದ್ರ ಸಚಿವ ಸ್ಥಾನ ಕೂಡ ದೊರಕಿದೆ. ಇದಾದ ಬಳಿಕ ಮುಂದಿನ ಚುನಾವಣೆಗಳು ಯಾವುದೇ ಬಂದ್ರು ನಾವು ಮೈತ್ರಿಯೇ ಹೋಗ್ತೀವಿ ಅಂತ ಕುಮಾರಸ್ವಾಮಿ ಅವರು ಪದೇ ಪದೇ ಹೇಳ್ತಾ ಇದ್ರು. ಜೊತೆಗೆ ಇನ್ನೊಂದು ಕಡೆ ವಿಜಯೇಂದ್ರ ಅವರು ನಾವು ಪ್ರತ್ಯೇಕವಾಗಿ ಬಂದಿದ್ದೇವೆ ಅಂತ ಒಂದಿಷ್ಟು ಬಾರಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಮತ್ತೆ ನಿನ್ನೆ ಕೂಡ ಅದೇ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಅದೆಲ್ಲದಕ್ಕೂ ಕೂಡ ಒಂದು ರೀತಿಯಾಗಿ ಕೌಂಟರ್ ಕೊಡುವಂತೆ ಇವತ್ತು ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರು ಕೂಡ ಒಂದು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಆ ಸುದ್ದಿಗೋಷ್ಠಿಯಲ್ಲೂ ಕೂಡ ಒಂದು ಹೇಳಿಕೆಯನ್ನ ಕೊಡ್ತಾರೆ. ನಾವು ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಯ ಚುನಾವಣೆ, ಪಟ್ಟಣ ಪಂಚಾಯಿತಿಯ ಚುನಾವಣೆಗಳಿರ್ಬೋದು, ನಗರಸಭೆ, ಪುರಸಭೆ ಈ ತರ ಚುನಾವಣೆಗಳಲ್ಲಿ ಮೈತ್ರಿ ಮಾಡಿಕೊಂಡು ಹೋಗೋದು ಬಹಳ ಕಷ್ಟ ಆಗುತ್ತೆ. ಆದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಚುನಾವಣೆ ಬಂದ್ರೆ ದೊಡ್ಡ ಮಟ್ಟದ ಚುನಾವಣೆ ಅಂದ್ರೆ MP ಚುನಾವಣೆ ಆಗಿರ್ಬೋದು, MLA ಚುನಾವಣೆ ಆಗಿರ್ಬೋದು, ಇದರಲ್ಲಿ ಮೈತ್ರಿ ಹೋಗ್ತೀವಿ. ಕಡಖಂಡಿತವಾಗಿ ಆ ಚುನಾವಣೆಗಳಲ್ಲಿ ಮೈತ್ರಿ ಹೋಗ್ತೀವಿ. ಆದ್ರೆ ಪಟ್ಟಣ ಪಂಚಾಯತ್ ಆಗಿರ್ಬೋದು, ಗ್ರಾಮ ಪಂಚಾಯತಿ ಚುನಾವಣೆಗಳಾಗಿರ್ಬೋದು, ಮತ್ತೆ ZP ಚುನಾವಣೆ ಇದೆ, TP ಚುನಾವಣೆ ಆಗಿರ್ಬೋದು, ಈ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ಚುನಾವಣೆಗಳು ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ನಗರಸಭೆ, ಪುರಸಭೆ ಈ ಚುನಾವಣೆಗಳಲ್ಲಿ ಪಕ್ಷ ಬಲಪಡಿಸಬೇಕಾಗಿರುತ್ತೆ. ಆ ನಿಟ್ಟಿನಲ್ಲಿ ನಾವು ಮೈತ್ರಿ ಹೋಗೋದು ಬಹಳ ಕಷ್ಟ ಅಂತ ಹೇಳಿದ್ರೆ, ಎಲ್ಲ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಮೈತ್ರಿ ಈ ಚುನಾವಣೆಗಳಲ್ಲಿ ಹೋಗೋದು ಬಹುತೇಕ ಡೌಟಾ ಅಂತ ಕೂಡ ಒಂದಿಷ್ಟು ಪ್ರಶ್ನೆಗಳು ಮೂಡಿಸ್ತಿದೆ. ಜೊತೆಗೆ ಈ ಚುನಾವಣೆಯಲ್ಲಿ ಪ್ರಮುಖವಾಗಿ ಯಾಕೆ ಮೈತ್ರಿ ಹೋಗದಿರಲು ಏನು ಕಾರಣ ಅಂತ ಒಂದಿಷ್ಟು ವಿಚಾರಗಳ ಪೈಕಿ ಚರ್ಚೆ ಮಾಡ್ತಾ ಹೋದ್ರೆ, ಮೊದಲಿಗೆ ಯಾವುದೇ ಒಂದು ಸಣ್ಣ ಪುಟ್ಟ ಸ್ಥಳೀಯ ಚುನಾವಣೆಗಳು ನಡೆದಂತ ಸಂದರ್ಭದಲ್ಲಿ ಒಂದಿಷ್ಟು ಲೀಡರ್ಗಳು ಇರ್ತಾರೆ, JDS ಪಕ್ಷದ ಲೀಡರ್ಗಳು ಇರ್ತಾರೆ, JDS ಕಾಂಗ್ರೆಸ್, BJP ಈ ರೀತಿ ಬೇರೆ ಬೇರೆ ಪಕ್ಷದ ಲೀಡರ್ಸ್ಗಳು ಇರ್ತಾರೆ. ಅವರ ವರ್ಚಸ್ಸನ್ನ ಹೆಚ್ಚಿಸಿಕೊಳ್ಳಲು ಮತ್ತೆ ಪಕ್ಷವನ್ನ ಬಲಿಷ್ಠವಾಗಿಗೊಳಿಸಲು ಅವರು ನಾಯಕತ್ವ ಬೇಕಾಗಿರುತ್ತೆ. ಆದ್ರೆ ಒಂದು ವೇಳೆ ಏನಾದ್ರೂ ಇಲ್ಲೂ ಕೂಡ ಹೊಂದಾಣಿಕೆ ಮಾಡಬೇಕಾದ್ರೆ ಆ ಸ್ಥಳೀಯ ಮಟ್ಟದಲ್ಲಿ ಇರ್ತಕ್ಕಂಥ JDS ನಾಯಕರು ಕಳೆದುಕೊಳ್ಳಬೇಕಾಗುತ್ತೆ. ಆ ಕಾರ್ಯಕರ್ತರು ಹೋಗಿ BJPಗೆ ಸೇರ್ತಾರೆ. ಈ ರೀತಿಯಾದ ಒಂದು ಪರಿಸ್ಥಿತಿ ಹಾಗೂ ಸನ್ನಿವೇಶ ಉಂಟಾಗುವ ಕಾರಣದಿಂದಾಗಿ ಸ್ಥಳೀಯ ಮಟ್ಟದ ಯಾವ್ದಾವ್ದು ಚುನಾವಣೆಗಳಿದೆ ಈ ಚುನಾವಣೆಗಳ ಎಲ್ಲ ಕೂಡ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡೋದಕ್ಕೆ ಈಗಾಗಲೇ JDS ನವರು ಕೂಡ ಪ್ರತ್ಯೇಕ ಒಂದಿಷ್ಟು ಚಿಂತನೆಯನ್ನ ಕೂಡ ನಡೆಸ್ತಿದ್ದಾರೆ. ಈ ವಿಚಾರಗಳ ಪೈಕಿ ಹೈಕಮಾಂಡ್ ಜೊತೆ ಕೂಡ ಮುಂದಿನ ದಿನಗಳಲ್ಲಿ ಅಂದ್ರೆ BJP ಹೈಕಮಾಂಡ್ ಜೊತೆ ಚರ್ಚೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಈ ಒಂದು ರಾಜ್ಯದಲ್ಲಿ ಬಿಜೆಪಿ JDS ಏನು ಮೈತ್ರಿ ಮಾಡ್ಕೊಂಡಿದ್ರು ಇದು ಕೇವಲ ಈಗ ಲೋಕಸಭೆ ಮತ್ತು ವಿಧಾನಸಭೆ ಎಲೆಕ್ಷನ್ಗೆ ಮಾತ್ರ ಸೀಮಿತವಾದಂತೆ ಕಾಣ್ತಾ ಇದೆ. ಇನ್ನು ಸ್ಥಳೀಯ ಮಟ್ಟದಲ್ಲಿ BJP ಆಗಿರ್ಬೋದು ಅಥವಾ JDS ಆಗಿರ್ಬೋದು ಎರಡೂ ಪಕ್ಷಗಳು ಕೂಡ ತಮ್ಮ ಪಕ್ಷವನ್ನು ಸ್ಟ್ರಾಂಗ್ ಮಾಡ್ಕೊಳ್ಬೇಕಾಗತ್ತೆ, ಪಕ್ಷ ಬಲವರ್ಧನೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸ್ಥಳೀಯ ಚುನಾವಣೆಗಳಲ್ಲಿ ಈ ಒಂದು ದೋಸ್ತಿ ವರ್ಕೌಟ್ ಆಗಲ್ಲ. ಸ್ವತಂತ್ರವಾಗಿ ಎಲೆಕ್ಷನನ್ನು ಫೇಸ್ ಮಾಡಿದ್ದಾರೆ. ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಎಲೆಕ್ಷನಲ್ಲೂ ಕೂಡ ಈ ಒಂದು ಮೈತ್ರಿ ಇರಲಿಲ್ಲ.